ಸ್ವಾಗತ. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ 3 ವಿಭಾಗ ಕಚೇರಿಯ ಕಾರ್ಯಪಾಲಕ ಇಂಜಿನಿಯರ್ ಕಿಜರ್ ಅಹ್ಮದ್ ವಯೋನಿವೃತ್ತರಾದ ಹಿನ್ನೆಲೆಯಲ್ಲಿ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು. ಪ್ರಭಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಆನಂದ್ ಅಧಿಕಾರ ಸ್ವೀಕರಿಸಿದರು. ಕಳೆದ 2 ವರ್ಷಗಳಿಂದ ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ದಕ್ಷತೆಯಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಜನಪ್ರಿಯರಾಗಿದ್ದ ಕಿಜರ್ ಅಹ್ಮದ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕಿಜರ್ ಅಹ್ಮದ್, ಸರ್ಕಾರಿ ಕೆಲಸದಲ್ಲಿ ವರ್ಗಾವಣೆ ಹಾಗೂ ಸೇವಾ ನಿವೃತ್ತಿ ಎನ್ನುವುದು ಸಾಮಾನ್ಯ ಸಂಗತಿಯಾಗಿದೆ. ಆದರೆ ನಾವು ನಮ್ಮ ಸೇವಾ ಅವಧಿಯಲ್ಲಿ ಕೈಗೊಂಡ ಗುಣಮಟ್ಟದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕಾರ್ಯದಕ್ಷತೆಯ ಬಗ್ಗೆ ಸಾರಿ ಹೇಳುತ್ತವೆ. ನನ್ನ 35 ವರ್ಷದ ಅಧಿಕಾರದ ಅವಧಿಯಲ್ಲಿ ಗುತ್ತಿಗೆದಾರರು ಹಾಗೂ ಇಲಾಖೆಯ ಇಂಜಿನಿಯರ್ಗಳು ಸಿಬ್ಬಂದಿಗಳು ನೀಡಿದ ಸಹಕಾರದಿಂದ ನಾನು ಹೆಚ್ಚಿನ ಸಾಧನೆ ಮಾಡಿ ಜನಸಾಮಾನ್ಯರ ಪ್ರೀತಿ ವಿಶ್ವಾಸ ಗಳಿಸಲು ಸಾಧ್ಯವಾಯಿತು. ಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ಸೇವೆಗೆ ಸೇರಿದ ನಾನು ಸಹಾಯಕ ಇಂಜಿನಿಯರ್ ಆಗಿ ಎಇಇ ಆಗಿ ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ನೀರಾವರಿ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಲು ಸಹಕಾರ ನೀಡಿದ ಕ್ಷೇತ್ರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾಜಿ ಸಚಿವರಾದ ನಾರಾಯಣಗೌಡರ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ಕಿಜರ್ ತಿಳಿಸಿದರು. ನಾನು ಇಂಜಿನಿಯರಿಂಗ್ ಪದವಿ ಪಡೆದು ಇಂದು ದೊಡ್ಡ ಹುದ್ದೆ ಅಲಂಕರಿಸಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಕೆಲಸ ಮಾಡಲು ನನ್ನ ತಂದೆ ತಾಯಿಗಳ ಆಶೀರ್ವಾದವೇ ಕಾರಣವಾಗಿದೆ. ನಾನು ನನ್ನ ಸಿಬ್ಬಂದಿಗಳು ಹಾಗೂ ಸಹೋದ್ಯೋಗಿಗಳನ್ನು ನನ್ನ ಸ್ನೇಹಿತರು ಹಾಗೂ ಬಂಧುಗಳಂತೆ ಕಂಡಿದ್ದೆ. ನನ್ನ ಯಶಸ್ಸಿಗೆ ಕಾರಣವಾಗಿದೆ ಎಂದು ಕೈವಾರಿಕರಾಗಿರುವ ನಮ್ಮ ತಂದೆಯವರನ್ನು ನೆನೆದು ಭಾವುಕರಾದರು. ಇದೇ ಸಂದರ್ಭದಲ್ಲಿ ಸೇವಾನಿವೃತ್ತರಾದ ಡಿಗೇಟ್ ನೌಕರರಾದ ರುದ್ರಣ್ಣ ಅವರಿಗೂ ಹೃದಯಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು. ಪ್ರಭಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಆನಂದ್ ಮಾತನಾಡಿ, ಕಿಜರ್ ಅಹ್ಮದ್ ಅವರ ಕಾರ್ಯದಕ್ಷತೆಯನ್ನು ಶ್ಲಾಘಿಸಿದರು. ಕಿಜರ್ ಅಹ್ಮದ್ ಅವರ ಶ್ರೀಮತಿ ಹಾಗೂ ಮಾತೃಶ್ರೀ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಇಗಳಾದ ವಿಶ್ವನಾಥ್ ಪುಟ್ಟಣ್ಣವರಪ್ಪ, ಚಂದ್ರೇಗೌಡ, ಗುರುಪ್ರಸಾದ್, ಬಸವೇಗೌಡ, ಕುಮಾರ್, ರವಿಕುಮಾರ್, ನಾಗರಾಜು, ರಾಘವೇಂದ್ರ, ಮೋಹನ್ ನಾಯಕ್, ನಂಜೇಗೌಡ, ಮನ್ಸೂರ್ ಖಾನ್, ರಶ್ಮಿ, ಪ್ರೇಮಲತಾ, ಗುತ್ತಿಗೆದಾರರಾದ ಪ್ರವೀಣ್, ರವಿ, ಮಂಜುನಾಥ್, ಕೇಶವ್, ಶಿವರಾಮೇಗೌಡ, ಬಂಡಿಹೊಳೆ, ಜಯರಾಮು ಸೇರಿದಂತೆ ನೂರಾರು ಜನರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಮಂಡ್ಯ. ಮಾರ್ಗದರ್ಶಕರಾಗಿದ್ದು, ಗುರುಗಳಾಗಿದ್ದು, ಮಾಸ್ಟರಾಗಿದ್ದು, ಸ್ನೇಹಿತರಾಗಿದ್ದು, ಅಷ್ಟು ನಮಗೆ ಯಾವುದಾದ್ರೂ ಒಂದು ನಿಪುಣನಾದಾಗ ನಮಗೆ ಸಹಜ ಕೆಲಸ
ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ನಿವೃತ್ತಿ ದಿನಗಳು ಆಶಾದಾಯಕವಾಗಿರಲಿ. ಆ ಥರ ನಾವು ಈ ದಿನಾಂಕನ ವರದಿ ಮಾಡಿಕೊಂಡ ದಿನಾಂಕದಂತೆ ಅರ್ತಿರ್ತೀವಿ. ಅಂದ್ರೆ ನಮಗೆ ಈ ದಿನಾಂಕದಲ್ಲಿ ನಾವು ನಿವೃತ್ತಿ ಆಗ್ತೀವಿ ಅಂತ. ಅಂದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಸರ್ಕಾರಿ ಸೇವೆಗೆ ಸೇರಿದ ನಂತರ ಒಂದು ಸುದೀರ್ಘವಾಗಿ ಸೇವೆ ಮಾಡಿದ ನಂತರ ಸರ್ಕಾರ ಅವರು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಈ ನಿವೃತ್ತಿಯನ್ನು ನಿಗದಿ ಮಾಡಿ ಈ ದಿನ ನಿವೃತ್ತಿಯನ್ನು ಮಾಡುತ್ತಿದ್ದಾರೆ. ಅದರಲ್ಲಿ ಈ ದಿನಾಂಕದಲ್ಲಿ ನಾನು ನಿವೃತ್ತಿ ಆಗ್ತಿದ್ದೇನೆ. ನಾನು ನಮ್ಮ ನಾಗರಾಜ್ ಅವರು ಹೇಳಿದಂಗೆ 10/7/1989 ಆ ದಿನಾಂಕದಲ್ಲಿ ಕಚೇರಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡೆ. ನಮ್ಮ ಚಿದಾನಂದ ಅವರು ಹೇಳಿದ್ರು, ನಾನು ಆ ದಿನಾಂಕದಿಂದ ದೈವ ನನ್ನ ಮೇಲೆ ಎಷ್ಟು ಸಹಕಾರಿಯಾಗಿದೆ ಮತ್ತೆ ಯಾವ ತರ ನನಗೆ ಸಹಾಯ ಮಾಡಿದೆ ಅಂದ್ರೆ ಬಹುಶಃ ನಾನು ಹೇಳಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಾಗರಾಜ್ ಅವ್ರಿಗೆ ಗೊತ್ತು, 1989ರಲ್ಲಿ ನಾವು ಡಿಗ್ರಿ ಮುಗಿಸಾದ್ಮೇಲೆ 1988ರಲ್ಲಿ ಡಿಗ್ರಿ ಮುಗಿಸಿದ್ವಿ. 1987ರಲ್ಲಿ 200 ಜನಕ್ಕೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾಲ್ಫರ್ ಆಗಿತ್ತು. ಆವಾಗ 200 ಜನಕ್ಕೆ ಸುಮಾರು 4,000 ಜನ ಅಪ್ಲಿಕೇಶನ್ ಹಾಕಿದ್ರು. ಎಷ್ಟು ಜನಕ್ಕೆ? 200 ಜನಕ್ಕೆ 4,000 ಜನ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ ನನಗೆ ತಿಳಿದ ಮಟ್ಟಕ್ಕೆ ಹೆಚ್ಚು ಕಡಿಮೆ 70 ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ರು. 70 ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ರು. ಆ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಅಪಾಯಿಂಟ್ಮೆಂಟ್ ಆದ್ಮೇಲೆ ಬೇರೆಯವ್ರಿಗೆಲ್ಲ ಇದು ಏನು ಸ್ಥಳ ನಿಯುಕ್ತಿ ಆದ್ಮೇಲೆ ಸುಮಾರು ಒಂದು 8-10 ವರ್ಷ ಗಂಟ ಇದೇ ಆಗ್ಲಿಲ್ಲ, ಏನು ಸರ್ಕಾರದಿಂದ ರಿಕ್ರೂಟ್ಮೆಂಟೇ ಆಗ್ಲಿಲ್ಲ. ಅಂತದ್ರಲ್ಲಿ ನಾವೇನ್ ಮಾಡಿದ್ವಿ, ನಾನು ಹೇಳಿದ್ನಲ್ಲ, ದೇವರ ಕೃಪೆ ಮತ್ತೆ ದಯೆಯಿಂದ ನಾವು ಒಂದು ಕಚೇರಿ ಕೆಲಸದಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡ್ವಿ. ಅದು ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಿದ್ರೆ ನಾನು ಕಚೇರಿ ಕೆಲಸಕ್ಕೆ ಸೇರ್ಕೋಬೇಕಾದ್ರೂ ಭಾರಿ ಶ್ರಮ ಪಡ್ಬೇಕಾಗಿತ್ತಲ್ಲ. ನಾನು ಕೇವಲ ಒಂದು 10 ನಿಮಿಷ 15 ನಿಮಿಷದಲ್ಲಿ ನಾನು ಕಚೇರಿ ಕರ್ತವ್ಯಕ್ಕೆ ಸೇರ್ಕೊಂಡ್ಬಿಟ್ಟೆ. ಇಲ್ಲಿ ಒಂದು ಫೋನ್ ಮಾಡಿಸ್ದೆ, ಅಲ್ಲಿ ಹೋದೆ, ಅಲ್ಲೇ ಅಪಾಯಿಂಟ್ಮೆಂಟು, ಅಲ್ಲೇ ಕೆಲಸಕ್ಕೆ ಸಿಗ್ಬಿಡ್ತು. ಅಷ್ಟು ಈಸಿಯಾಗಿ 10-15 ನಿಮಿಷದಲ್ಲಿ ಯಾರಿಗೂ ಬಹುಶಃ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ. ನನಗೆ ಸಿಕ್ಕಾದ್ಮೇಲೆ ನನ್ನ ಫ್ರೆಂಡ್ಸ್ ಇದ್ರಲ್ಲ, ಅವರು ಸುಮಾರು ಜನ ಪ್ರಯತ್ನ ಮಾಡು ಅದೇ ದಾರಿಲಿ, ಅದೇನೋ ಕಾರಣಾಂತರದಿಂದ ಅವ್ರಿಗೆ ಆ ಭಾಗ್ಯ ದೊರಕಲಿಲ್ಲ. ಸೊ ಆದ್ರಿಂದ ನಾನು ಈ ಸೇವೆಗೆ ಸೇರ್ತಾ ಅವಳಿಂದ ಅಂದ್ರೆ ನಾನು ಪಾಂಡವಪುರದಲ್ಲಿ ನಿವಾಸಿ. ನನಗೆ ಕೆಲಸ ಮೊಟ್ಟ ಮೊದಲನೇ ದಿನ ಏನು ಅಂದ್ರೆ ತಲಕಾಡ್ ಹತ್ರ ಮುಳುಗ್ತೊರೆ ಅಂತ ಇದೆ, ಅಲ್ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮು. ಪಾಂಡವಪುರದಿಂದ ಸುಮಾರು 3 hours ಜರ್ನಿ ಮಾಡಬೇಕಿತ್ತು ಎಲ್ಲಿ ಮುಳುಗ್ತೊರೆಗೆ. ಮತ್ತೆ ಸೈಟ್ ಇಂದ ವಾಪಸ್ ಬಂದು ಪಾಂಡವಪುರಕ್ಕೆ ಬರಬೇಕಿದ್ದು 3 hours. ದಿನ ನಾನು 6 hours ಜರ್ನಿ ಮಾಡ್ತಿದ್ದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮೊದಲನೇ ದಿನದಿಂದಾನೇ ನಮಗೆ ಒಂದು ಕಾಯಕ ದೇವ್ರು ಕಲ್ಪಿಸ್ಕೊಟ್ಟ. ಸೊ ಆವತ್ತು ನಾನು ಸೇವೆ ಮಾಡಿದ್ದು ಏನಪ್ಪಾ ಅಂದ್ರೆ ನನಗೆ ಆಯಾಸ ಅನ್ನೋದೇ ಆಗ್ಲಿಲ್ಲ. ಇವತ್ತು ನನಗೂ ಅದೇ ಮಾದರಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದೆ. ಇದಕ್ಕೆಲ್ಲ ದೇವರ ಅನುಕಂಪ ನನ್ನ ಮೇಲೆ ಹೆಚ್ಚಿಗಿತ್ತು, ಅದಕ್ಕೆ ಮಾಡ್ಕೊಂಡು ಬಂದೆ. ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಸರ್ಕಾರಿ ಸೇವೆಗೆ ಸೇರಿದ್ಮೇಲೆ ನಾವು ನಾನು ನಿಮ್ಗೆ ಪರಿಚಯ ಮಾಡಿಸಿದೆ ನಮ್ಮ ಫ್ರೆಂಡ್ ಅವ್ರಿಗೆ. ನಮ್ಮ ಗುರುಗಳು ಬಂದಿದ್ರು. ನಾನು ಮೊದಲನೇ ದಿನ ಕೆಲಸಕ್ಕೆ ಸೇರ್ಕೊಂಡಾಗ ಒಬ್ರು ಗುರುಗಳು ಅಂತ ನಾನು ಹೇಳಿದೆ. ಅವರು ಒಂದೇ ಒಂದು ಮಾತು ಹೇಳಿದ್ರು ನಮ್ಗೆ, ಏನಪ್ಪಾ ಅಂದ್ರೆ ನೋಡ್ರಿ, ಸರ್ಕಾರಿ ಸೇವೆಗೆ ಸೇರಿದ್ದೀವಿ, ನಿಷ್ಠೆಯಿಂದ ಕೆಲಸ ಮಾಡಬೇಕು, ಮತ್ತೆ ನೀವೇನಾರ ಮಾಡ್ಕೊಂಡು ಹೋಗಿ ಪತ್ರ ವ್ಯವಹಾರ ನೀಟಾಗಿ ಮಾಡ್ಕೊಂಡು ಕಡತನ ನೀವು ಭದ್ರತೆಯಿಂದ ಕಾಪಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಅದೇ ರೀತಿ ನಾವು ಪತ್ರ ವ್ಯವಹಾರ ಮಾಡ್ಕೊಂಡು ಬಂದ್ವಿ. ಮತ್ತೆ ನಾವೇನಪ್ಪಾ ಅಂದ್ರೆ ನಾವು ಬದುಕಬೇಕು ಮತ್ತೆ ಬದುಕಕ್ಕೆ ಬಿಡಬೇಕು, ಈ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದೆ. ನಾನು ಜೂನಿಯರ್ ಇದ್ದೆ. ನಮ್ಮ ಸಬ್ ಡಿವಿಷನ್ ಅಲ್ಲಿ 11 ಜನ ಪಾಂಡವಪುರ ಉಪವಿಭಾಗದಿಂದ ಬಂದಿರತಕ್ಕಂಥ ನನ್ನ ಸ್ನೇಹಿತರು. ನಾನು ಎಲ್ಲೂ ಸಹೋದ್ಯೋಗಿಗಳು ಅಂತ ಹೇಳೇ ಇಲ್ಲ. ಎಲ್ಲ ನಾನು ಎಲ್ಲರಿಗೂ ಪರಿಚಯ ಮಾಡಿಸೋದು ನಮ್ಮ ಸ್ನೇಹಿತರು ಅಂತಾನೆ ಪರಿಚಯ ಮಾಡಿಸ್ಕೊಂಡು ಈ ತರ ಬಂದಿದ್ದಕ್ಕೆ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಕೃತಜ್ಞತೆ ಅರ್ಪಿಸ್ತಾ ನನಗೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ, ನಮ್ಮ ಆನಂದ್ ಅವ್ರಿಗೆ ಈ ಒಂದು ಸ್ಥಾನ ಇವಾಗ ಅವರು ನನ್ನಿಂದ ಒಂದು ಪ್ರಭಾರವನ್ನು ಹಸ್ತಾಂತರಿಸಿಕೊಂಡಿದ್ದಾರೆ. ನಾನು ಈ ಗಳಿಗೆಯಲ್ಲಿ
ಅವ್ರಿಗೆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದೇನಂದ್ರೆ ಅವ್ರಿಗೆ ದೇವರು ಆರೋಗ್ಯ ಮತ್ತೆ ಏನು ನೆಮ್ಮದಿ ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಕಚೇರಿಯ ಸುಗಮವಾಗಿ ಸಾಗ್ಲಿ, ಯಾವುದೂ ಅಡೆತಡೆ ಇಲ್ದೇನೆ ಅವ್ರಿಗೂ ದೇವರು ಒಂದು ಹೆಸರು ತಂದ್ಕೊಳ್ಳಿ, ಒಳ್ಳೆ ಕೆಲಸಗಾರ ಅಂತ ಬಯಸುತ್ತಾ ನಾನು ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೆ ನಮ್ಮ ಬೇರೆ ಉಪವಿಭಾಗದಲ್ಲಿ ಎಲ್ಲ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳಿಗೆ ಮತ್ತೆ ಸಹಾಯಕ ಇಂಜಿನಿಯರ್ಗಳಿಗೆ ಕ್ರಿಯಾ ಇಂಜಿನಿಯರ್ಗಳಿಗೆ ಮತ್ತೆ TA ಮೇಡಮ್ ಅವರಿಗೆ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಬಯಸುತ್ತಾ ನನಗೆ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ